ನಾನು ತುಂಬಾ ಹೊತ್ತು ಆಚೆ ಇರೋದು ಸ್ವಲ್ಪ ಕಷ್ಟ. ಅದಕ್ಕೆ ಹೊರಡ್ತಾ ಇದ್ದೀನಿ. ನಮ್ಮ ಮುಂದಿನ ಭೇಟಿ ಯಾವಾಗ ಅಂತ ನಾನೇ ನಿರ್ಧಾರ ಮಾಡ್ತೀನಿ. ಅಲ್ಲಿವರೆಗೂ 4660 ಈ ನಂಬರ್ನ ನೆನ್ಪಿಟ್ಕೋ. ಮುಂದೆ ಬೇಕಾಗುತ್ತೆ. ಧೈರ್ಯವಾಗಿರೋ. ಈ ಹೋರಾಟದಲ್ಲಿ ನಾನು ನಿನ್ ಜೊತೆಗಿರ್ತೀನಿ. ಇಂತಿ ನಿನ್ನ ಹಿತೈಷಿ ಅನಾಮಿಕಾ. ಭಾರ್ಗವಿಯಲ್ಲಿ ಮಾವ ಅದೇನೋ ಹಣ್ಣು ತರಕಾರಿ ಎಲ್ಲ ಬೇಕು ಅಂತ ತರಕ್ಕೆ ಹೋದ್ಲು. ಹೋಗ್ಲಿಲ್ಲ ಮಾವ ಅದು ಮುಂಚೆ 2 ಸಲ ಹೋಗಿದ್ನಲ್ಲ ಮಾವ. ಆಗೋಳು ನೀಟಾಗಿ ಮಾರ್ಕೆಟ್ಗೆ ಹೋಗಿ ಏನೇನೆಲ್ಲ ತಗೊಂಡು 3ನೇ ಸಲ ನೀನ್ ಹೋಗ್ಲಿಲ್ಲ. ಅವಳು ನಿನ್ ಹಾಗೆ ಯೋಚನೆ ಮಾಡಿ ಹೋಗಿದ್ರೆ? ಇಲ್ಲ ಮಾವ, ಚಾನ್ಸೇ ಇಲ್ಲ. ಅವಳು ಪೂರ್ತಿ ಬದಲಾಗ ಮನೆ ಒರೆಸ್ಬೇಕಾದ್ರೆ ಏನಾದ್ರೂ ಒಂದ್ ಸಣ್ಣ ಗುರುತೋ ಅಥವಾ ಏನೋ ಒಂದ್ ಸಣ್ಣ ಗಲಿ ಅಂತಿದ್ರು ಮತ್ತೆ ತಿಕ್ಕಿ ತಿಕ್ಕಿ ಒರೆಸ್ತಾಳೆ. ಮತ್ತೆ ತಿನ್ನೋ ತರ ಅಡ್ಗೆನ ರುದ್ರಾತೆ ಹತ್ರ ಕೇಳಿಕೊಂಡು ಕಲ್ತ್ಕೋತಾ ಇದ್ದಾಳೆ. 3 ಹೊತ್ತು ಕಸ ಗುಡ್ಸ್ವರ್ಸೋದು, ಬಟ್ಟೆ ಒಗೆಯೋದು, ಅಡಿಗೆ ಕೆಲ್ಸ ಬರೀ ಇದ್ರಲ್ಲೇ ಮುಳ್ಗೋಗ್ಬಿಡಿದಾಳೆ. ಗುಡ್. ಅಂದ್ರೆ ಮನೆ ಕೆಲ್ಸದವಳ ತರ ಹೊಂದ್ಕೊಂಡು ಹೋಗ್ತಿದ್ದಾಳೆ ಅಂತ ಆಯ್ತು. ಆದ್ರೂ ಅವಳ ಮೇಲೆ ಒಂದು ಕಣ್ಣಿಟ್ಟು. ಶ್ಯಾಮ್, ಇನ್ವೆಸ್ಟಿಗೇಷನ್ ಬಗ್ಗೆ 6ಕ್ಕೆ 3ಕ್ಕೆ ಇಳಿತಿಲ್ಲ ಅನ್ನೋ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ ಸರ್. ಕೊಲೆಗಾರ ಯಾರು ಅನ್ನೋದನ್ನ ನಾವೇ ಕಂಡಿಡಿಬೇಕೇ ಹೊರತು ಅವರಂತೂ ಕಂಡಿಡಿಯೋದಿಲ್ಲ. ಆದ್ರೂ ಕೊಲೆ ಯಾರು ಮಾಡಿದ್ರು ಅಂತ ಗೊತ್ತಾಗ್ಬೇಕು. ನನಗ್ ಗೊತ್ತು ಭಾವ, ಆ ಕೊಲೆ ಮಾಡಿದ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು ಭಾವ. ನಾವ್ ಯಾವ ಕೊಲೆ ಹೇಳು? ಕೋಳಿ? ಹೌದು ಭಾವ, ನಾನೊಂದು ಕೋಳಿ ಸಾಕಿದ್ದೆ, ಸಾಯಿಸ್ಬಿಟ್ರು. ಅದನ್ನ ಸಾಯಿಸಿದವ್ರು ಯಾರು ಅಂತಾನೂ ನನಗ್ ಗೊತ್ತು. ಅದಿರ್ಲಿ ಬಿಡಿ ಭಾವ, ಈಗ ನಾನು ಒಂದು ಕೇಸ್ ಹಾಕಬೇಕಂತ ಇದ್ದೀನಿ. ಹಲೋ, ಏನ್ರಿ ನಿಮ್ ಸಮಸ್ಯೆ? ನಿಮ್ ಹತ್ರ ಹೇಳಲ್ಲ, ಏನಿದ್ರು LLB ಹತ್ರ ಅಷ್ಟೇ. LLBನ ಅಂದ್ರೆ ಲಾಯರ್ ಲಂಬು ಭಾವ. ಭಾವ ತುಂಬಾ ದಿನ ಅಲ್ಲ ಶ್ಯಾಮ್, ಮತ್ ಯಾಕ್ರಿ ನಂದೆಲ್ಲ ಇಡ್ಲಿ ಅಂತ ಬರ್ತೀರಿ? ಸ್ವಲ್ಪ ಸುಮ್ನೆ ಇರಿ, ಮುಂದೆ ಏನಾಯ್ತು ಅಂತ ಕೇಳಿ. ಭಾವ, ಆ ಕೋಳಿ ಏನೋ ಮೊಟ್ಟೆ ಇಡ್ತು, ಆದ್ರೆ ಎಂತ ಚಿಪ್ಪಣ ಕೋಳಿ ಅಂತಂದ್ರೆ ನಿಮ್ ತರಲ್ಲ, ಒಂದೇ ಒಂದು ಮೊಟ್ಟೆ ಇಡ್ತು ಭಾವ. ಆ ಮೊಟ್ಟೆ ನಂದು ಅಂತ ನಾನು, ಇಲ್ಲ ಬೇಕು ಅಂತ ಆ ಸೋಮ. ಆಮೇಲೆ ಭಾವ, ಈಗ ನೀವೇ ಹೇಳಿ, ಒಂದು ಮೊಟ್ಟೆ ಇಟ್ಟಿದ್ದು ಆ ಕೋಳಿ ತಪ್ಪ, ಅಥವಾ ಮೊಟ್ಟೆ ಹಿಡಕ್ ಮಾಡ್ತಲ್ಲ ಆ ಹುಂಜ ಅದ್ರ ತಪ್ಪ? ನನಗೆ ನ್ಯಾಯ ಬೇಕು, ನ್ಯಾಯ ಬೇಕು ಅಂದ್ರೆ ನ್ಯಾಯ, ನ್ಯಾಯ ಬೇಕು, ನ್ಯಾಯ. ತಪ್ಪು ನಿಂದಲ್ಲ, ನಂದು. ನಿಮ್ದ? ಅದೇಕ್ ಭಾವ? ನಿನ್ನನ್ನ ಮಗಡೆ ಬಿಟ್ಕೊಂಡಲ್ಲ, ಅದಕ್ಕೆ. ನೋಡು, ಇನ್ನೊಂದ್ಸತಿ ಈ ತರ ತಲೆಹಟೆ ಮಾಡಿದ್ರೆ ಒದ್ದು ಮನೆಯಿಂದ ಆಚೆ ಹಾಕ್ತೀನಿ. ಹೇಯ್, ನೀನೇನು ಅವನನ್ನೇ ನೋಡ್ತಾ ಇದ್ಯಾ? ಕೆಲ್ಸ ಇದೆ, ನಡಿ. ಪಾಪ, ನಮ್ ಭಾವನಿಗೆ ಆ ನಾಟಿ ಮೊಟ್ಟೆ ಬೇಕು ಅಂತ ಕಾಣುತ್ತೆ. ಓ, ಇವರೇ ಬೇಕು ಅಂತ ಅನ್ಕೊಂತೆ. ಅಲ್ಲ, ಇರೋ ಮೊಟ್ಟೆನ ಯಾರಿಗಂತ ಕೊಡ್ಲಿ? ಏನಿದ್ರು ನಮ್ ಭಾವನಿಗೆ ಆ ನಾಟಿ ಮೊಟ್ಟೆ ಕೊಡಬೇಕು. ಯಾಕಂತಂದ್ರೆ ಸ್ವಲ್ಪ ಕೋಪ ಕಡಿಮೆ ಆಗುತ್ತೆ. ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ, ನನ್ ಬರೋ ತಡ ಆಯ್ತು ಅಂತ ಅನಾಮಿಕ ಹೊರಟು ಹೋದ್ರ? ಎಂತ ಕೆಲ್ಸ ಆಗೋಯ್ತು?
ಅವ್ರಿಗೆ ಮಾಡೋಣ ಅಂದ್ರೆ ಅವ್ರ ನಂಬರು ಇಲ್ವಲ್ಲ. ಏನ್ ಮಾಡ್ಲಿ ನಾನಿವಾಗ? ನಂಗೋಸ್ಕರನೇ ಕಾಯ್ತಿದ್ದೆ, ಆದ್ರೆ ನೀನು ಸಮಯಕ್ಕೆ ಸರಿಯಾಗಿ ಬರ್ಲಿಲ್ಲ. ನಾನು ತುಂಬಾ ಹೊತ್ತು ಆಚೆ ಇರೋದು ಸ್ವಲ್ಪ ಕಷ್ಟ, ಅದಕ್ಕೆ ಹೊರಡ್ತಾ ಇದ್ದೀನಿ. ನಮ್ಮ ಮುಂದಿನ ಭೇಟಿ ಯಾವಾಗ ಅಂತ ನಾನೇ ನಿರ್ಧಾರ ಮಾಡ್ತೀನಿ. ಅಲ್ಲಿವರೆಗೂ 4660 ಈ ನಂಬರ್ನ ನೆನ್ಪಿಟ್ಕೊ. ಮುಂದೆ ಬೇಕಾಗುತ್ತೆ. ಧೈರ್ಯವಾಗಿರೋ. ಈ ಹೋರಾಟದಲ್ಲಿ ನಾನು ನಿನ್ ಜೊತೆಗಿರ್ತೀನಿ. ಇಂತಿ ನಿನ್ನ ಹಿತೈಷಿ ಅನಾಮಿಕಾ. ಅವ್ರು ಇಲ್ಲಿವರೆಗೂ ಬಂದಿದ್ರು, ನಾವಿಬ್ರು ನೇರವಾಗಿ ಮಾತಾಡೋಕೆ ಆಗ್ಲಿಲ್ವಲ್ಲ. ಅದೇನೋ ಸುಳ್ಳು ಕೊಡ್ತೀನಿ ಅಂತ ಹೇಳಿದ್ರು. ಈ ಪೋರ್ಟಬಲ್ 60ನೇ ಸುಳ್ವಾ? ಅವ್ರ ಅದ್ಯಾವ ಸಾಕ್ಷಿ ಬಗ್ಗೆ ಮಾತಾಡ್ತಿದಾರೋ ಅದ್ ಯಾವಾಗ ನನ್ ಕೈಗೆ ಬಂದ್ ಸೇರುತ್ತೋ ಒಂದು ಅರ್ಥ ಆಗ್ತಿಲ್ಲ. ಇರ್ಲಿ, ಅವರು ಮುಂದೆ ನನ್ನನ್ನ ಭೇಟಿ ಆಗ್ತೀನಿ ಅಂತ ಹೇಳಿದಾರಲ್ಲ, ಅಲ್ಲಿವರೆಗೂ ನಾನು ಕಾಯ್ತೇನೆ. ಅಲ್ಲಿವರೆಗೂ ನಾನು ನನ್ನದೇ ರೀತಿಲಿ ಇನ್ವೆಸ್ಟಿಗೇಷನ್ ಮುಂದುವರಿಸ್ಕೊಂಡು ಹೋಗ್ತೀನಿ. ಡ್ಯಾಡ್, ಹೇಳು. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ಅದು ರಿತು ಮದ್ವೆ ಬೇಗ ನಡಿಬೇಕು ಡ್ಯಾಡ್. ತಯಾರಿ ನಡೀತಲ್ಲ, ಮದ್ವೆನೂ ನಡೆಯುತ್ತೆ. ಹಾಗಲ್ಲ ಡ್ಯಾಡ್, ಈ ಮದ್ವೆಲಿ ಯಾವ ತೊಂದರೆ ನಡಿಬಾರ್ದು. ಬೇಕಿದ್ರೆ ಶಕ್ತಿ ಅಂಕಲ್ ಜೊತೆನೂ ಮಾತಾಡ. ನೀನು ಇಷ್ಟು ರೆಸ್ಪಾನ್ಸಿಬಲ್ ಆಗಿರೋದು ನೋಡಿದ್ರೆ ಖುಷಿ ಆಗ್ತದೆ. ಆದ್ರೂ ನೀನು ಈ ಮದುವೆ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರೋದು ವಿಚಿತ್ರ ಅನಿಸ್ತಾ ಇದೆ. ಏನು ಇದರ ಹಿಂದೆ ಇರೋ ಗುಟ್ಟು? ನನಗ್ ಗೊತ್ತಿಲ್ಲದೆ ಇರೋ ವಿಷಯ ಯಾವ್ದಾರ ಇದೆಯಾ? ಇಲ್ಲ ಡ್ಯಾಡ್, ಇದು ನಮ್ ಋತು ಜೀವನದ ಪ್ರಶ್ನೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದೇ ಬುದ್ಧಿ ಒಂದನ ಮದ್ವೆ ಆಗ್ಬೇಕಾದ್ರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಗ ಭಾರ್ಗವಿ ಅವರು ನೀವ್ ಅನ್ಕೊಂಡಿರೋ ತರ ಬದಲಾಗಿದಾರಲ್ಲ ಡ್ಯಾಡ್. ಅರ್ಜುನ್, ಅವಳಿ ಈ ಮದ್ವೆಗೆ ಒಂದ್ ಪ್ರಾಬ್ಲಮ್ ಇದೆ. ಏನ್ ಹೇಳ? ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಅರ್ಜುನ್. ಭಾರ್ಗವಿ ಈಗೇನೋ ಕೆಲ್ಸ ಮಾಡ್ತಾ ಇಲ್ಲ, ಲಾ ಪ್ರಾಕ್ಟಿದ್ದಾಳೆ. ಆದ್ರೆ ಅವಳು ಕೊನೆ ಕ್ಷಣದಲ್ಲಿ ಉಲ್ಟಾ ಹೊಡಿಯಲ್ಲ ಅಂತ ಏನ್ ಗ್ಯಾರಂಟಿ? ಬೃಂದ ಇಸ್ ರೈಟ್. ಮದುವೆಗೆ ತಯಾರಿ ಮಾಡಿಸ್, ಅದಕ್ಕೆ ಮದುವೆ ಮುರಿದ್ಲು ಅಂತ ಆಗ್ಬಾರ್ದಲ್ಲ. ಒಂದ್ ವೇಳೆ ಭಾರ್ಗವಿ ತಿರುಗ್ ಬಿದ್ರೆ ಏನ್ ಮಾಡ್ತೀಯಾ? ಈ ವಿಷಯದ ಬಗ್ಗೆ ತಲೆ ಕೆಟ್ಟ ಬೇಡ ಡ್ಯಾಡ್. ಅದ್ಕೆ ಹಾಗೆ ಭಾರ್ಗವಿನೂ ಈ ಮನೆ ಸೊಸೆಯಾಗಿ ಹೊಂದ್ಕೊಂಡಿದ್ದಾರೆ. ನನ್ನ ಹೆಂಡತಿಯಾಗಿ ಬರ್ತಾ ಇದ್ದಾರೆ. ಏನು ತೊಂದರೆ ಆಗದೆ ಇರೋ ಹಾಗೆ ನಾನ್ ನೋಡ್. ಹಾಳ್ ಕಣ್ಣು, ಮೂಳ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಕೆಟ್ಟ ಜನರ ಕಣ್ಣೆಲ್ಲ. ಯಾಕೆ ಮಾಮ್? ದೃಷ್ಟಿ ತೆಗಿಬೇಕಾದ್ರೆ ಮಾತಾಡ್ಬೇಡ. ಕೆಟ್ಟ ಜನಗಳ ಕಣ್ಣು ನನ್ ಮಗನಿಂದ ದೂರ ಹೋಗಿ. ಥು ಥು ಥು. ಇನ್ಮೇಲಾದ್ರೂ ಯಾರ ಕಣ್ಣು ಬೀಳ್ದೆ ಇರೋ ನಿಮ್ದು ಜೀವನ ನಿಂದಾಗ್ಲಿ ಮಗ್ನೆ. ಸ್ಟೇಷನ್ ಮೆಟ್ಲತ್ತಿದ್ದು, ಕೋರ್ಟು ಕೇಸ್ ಆಡಿದ್ದು ಎಲ್ಲ ಸಾಕು ಮಗ್ನೆ. ನೀನ್ ಇಷ್ಟಪಟ್ಟೋಳ್ ಜೊತೆ ಆದಷ್ಟು ಬೇಗ ನಿನ್ ಮದ್ವೆ ಆಗ್ಲಿ ಅಂತ ದೇವ್ರಿಗೆ ಹರಕೆ ಹೊತ್ತಿದ್ದೆ. ಅಂತೂ ಆ ದೇವ್ರು ಈಗ ಕಣ್ಬಿಟ್ಟ. ನನಗಂತೂ ತುಂಬಾ ಸಮಾಧಾನ ಇದೆ ವಿಕ್ಕಿ. ಓಕೆನಪ್ಪ, ಒಳ್ಳೇದಾಗ್ಲಿ.
ಈ ರೌಡಿ ಎಲ್ಲಿ ಹೋದ? ರಿತು ಹತ್ರ ದುಡಿಸ್ಕೋತೀನಿ ಅಂತ ಗೊತ್ತೇನೆ ಇಲ್ವಲ್ಲ. ಸಿಕ್ಕಾಕೊಂಡಿರ್ಬೋದಾ? ವಂದನಾ, ಯಾಕಮ್ಮ ಟೆನ್ಷನ್ ಅಲ್ಲಿದೀಯಾ? ನೋ ಮಾಮ್, ಐ ಆಮ್ ಫೈನ್. ಮಗಳೇ, ನಾಳೆ ಮೆಹಂದಿ ಶಾಸ್ತ್ರ. ನಮ್ಗಿರೋದು ನೀನೊಬ್ಳೆ ಮಗಳು. ತಮ್ಮನ್ ಮದ್ವೆ ಶಾಸ್ತ್ರನ ನೀನ್ ಮುಂದೆ ನಿಂತು ನೀನೇ ನೋಡ್ಕೋಬೇಕು. ಚೆನ್ನಾಗಿ ರೆಡಿಯಾಗಿ ಖುಷಿಯಾಗಿರು ವಂದನಾ. ಏನ್ ರೀತು ನೀನು? ಹುಡುಗಾಟಕ್ಕೊಂದು ಮಿತಿ ಇಲ್ವಾ? ನೀನೇನ್ ಚಿಕ್ಕ ಮಗುನ? ನಿನ್ ಮಗು ಬೆಳೀತಿದೆ ಅನ್ನೋದನ್ನ ನೆನಪಲ್ಲಿಟ್ಕೊಂಡು ಸ್ವಲ್ಪ ಜವಾಬ್ದಾರಿಯಿಂದ ಇರು. ಬ್ರೋ, ನಾನೇನ್ ಮಾಡ್ದೆ? ಚಿಕ್ಕು ಎದುರಿಗೆ ಏನಾಯ್ತು ಅಂತ ನೋಡಿದ್ಯಲ್ಲ, ಸ್ವಲ್ಪ ಯಾಮಾರಿದ್ರು ಸಿಕ್ಕಾಕೋತಿದ್ವಿ. ಅವ್ರು ನಿಮ್ಮ ಅಪ್ಪ ಕಣೆ. ವಿಷಯ ಗೊತ್ತಾದ್ರೆ ಏನಾಗ್ತಿತ್ತಂತ ಯೋಚನೆ ಮಾಡಿದ್ಯಾ? ಏನ್ ಬ್ರೋ ನೀನು? ಇಷ್ಟಕ್ಕೆಲ್ಲ ಯಾರಾದ್ರೂ ಬೈತಾರಾ? ಬೇಕು ಅಂತ ಮಾಡಿದ್ನ. ಹಂಗಲ್ಲ ರೀತು, ನೀನೀಗ ಒಬ್ಳಲ್ಲ, ಇಬ್ರು ಅನ್ನೋದನ್ನ ನೆನ್ಪಿಟ್ಕೋ. ನೋಡು, ಇನ್ಮುಂದೆ ನೀನು ಹುಷಾರಾಗಿರು. ಸರಿ, ಹುಷಾರಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡಿತೀನಿ. ಹಾಗೆ ನನ್ಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ, ಒಂದ್ಸಲ ಹೋಗ್ಬಿಟ್ಟು ಬರೋಣ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಾಗ ಚೆಕಪ್ ಮಾಡಿಸ್ತಾ ಇರ್ಬೇಕು. ನಿಂಗೆ ಹೋಗ್ಬಿಟ್ಟು ಬರೋಣ. ಬೇಡ, ನಾನು ಎಲ್ಲಿಗೂ ಬರಲ್ಲ. ಯಾಕೆ ರಿತು? ಹೇಳು, ಯಾಕೆ ಬೇಡ ಅಂತಿದ್ಯಾ?